ಬ್ರೇಕಿಂಗ್ ನ್ಯೂಸ್ ಲಕ್ಷ್ಮೇಶ್ವರ ಸುದ್ದಿ. ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಖಚಿತಪಡಿಸಿ ಖರೀದಿ ಕೇಂದ್ರಗಳನ್ನು ತಕ್ಷಣ ಪ್ರಾರಂಭಿಸುವಂತೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜ ಸಂಘ, ಕೃಷಿಕ ಸಮಾಜ, ನವದೆಹಲಿ ಲಕ್ಷ್ಮೇಶ್ವರ ತಾಲೂಕು ಸಂಘ, ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘ, ಸಮಗ್ರ ರೈತ ಹೋರಾಟ ಸಮಿತಿ ಲಕ್ಷ್ಮೇಶ್ವರ ಹಾಗೂ ವಿವಿಧ ಕನ್ನಡಪರ ಹಾಗೂ ರೈತಪರ ಸಂಘಟನೆಗಳ ಮುಖಂಡರು ಲಕ್ಷ್ಮೇಶ್ವರ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು. ಈ ಸಮಯದಲ್ಲಿ ರೈತಪರ ಮುಖಂಡರು ಮಾತನಾಡಿದರು. ವರದಿ ವೀರಣ್ಣ ಹಡಪದ, ಪ್ರಜಾಪವರ್ ನ್ಯೂಸ್, ಲಕ್ಷ್ಮೇಶ್ವರ. ₹100 ರೇಟ್ ಮಾಡೈತಿ, ಮಾಡಿದ್ರೆ ಇವತ್ತು ಖರೀದಿ ಕೇಂದ್ರ ತೆಗೆದಿಲ್ಲ. ಗಾಂಜಾಳ ಎಲ್ಲ ಮಾರಿ ರೈತರ ಮನೆ ಖರೀದಿ ಕೇಂದ್ರ ತೆಗಿಬೇಕನ್ನಂತ ಸರ್ಕಾರದ ವಿಚಾರ ಇದ್ರೆ ನಾವೀಗ 2 ರಿಂದ 3 ದಿನದೊಳಗ ಸರ್ಕಾರಕ್ಕೆ ಹಾಗೂ ಇಲ್ಲಿರುವಂತಹ ಕೃಷಿ ಅಧಿಕಾರಿಗಳಿಗೆ, ತಾಲೂಕಿನ ದಂಡಾಧಿಕಾರಿಗಳಿಗೆ, ಮಾನ್ಯ ಜಿಲ್ಲಾ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಒಂದು ಕಿವಿ ಮುಟ್ಟುವಂತ ಕೆಲಸ ನೀವು ತಕ್ಷಣ ಮಾಡದೆ ಹೋದ್ರೆ ಮತ್ತೆ ಈ ಹೋರಾಟ ಹೆದ್ದಾರಿಗೆ ಮತ್ತೆ ಹೋರಾಟ ಬೆಂಬಲ ಬೆಲೆ ಘೋಷಣೆ ಮಾಡ್ರಿ ಅಂತ ಮತ್ತೆ ಅದಕ್ಕೆ ಆಸ್ಪದ ಕೊಡಬೇಡ್ರಿ. ನಾವು ಇಲ್ಲಿರುವಂತ ರೈತರು ಏನ್ ಇವತ್ತು ಎಲ್ಲರೂ ಸೇರಿದ್ದೀವಲ್ಲ, ಈಗ ಬಹಳಷ್ಟು ಮಂದಿ ರೈತರು ಇವತ್ತ ಗೋಂಜಾಳ ಮಿಷನ್ಗೆ ಹಾಕಿ ಇವತ್ತು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಹೆಸರು ಬಹಳಷ್ಟು ಒಳ್ಳೆ ಬಿರ್ಸ ಟೈಮ್ನಾಗ ಮಳೆ ಹತ್ತಿ ಹೆಸರು ಪೀಕ್ ಬಾಳ ಅದು, ಅದಕ್ಕೂ ರೇಟ್ ಸಿಗ್ಲಿಲ್ಲ. ಅದಕ್ಕೆ ಅಧಿಕಾರಿಗಳು ಏನದಲ್ರಿ ಇವತ್ತ ಸರ್ಕಾರದ ಗಮನ ಸೆಳೆದ್ರ ಮುಖಾಂತರ, ಅದು ರಾಜ್ಯ ಸರ್ಕಾರಕ್ಕೆ ಗಮನ ಸೆಳೆದ್ರ ಮುಖಾಂತರ ಹೆಸರು ನೋಡ್ರಿ ಇವತ್ತ ಬಿಡ್ಸ ಟೈಮ್ನಾಗ ಬಂತು, ಎಲ್ಲ ಕಪ್ಪಾಗಿ ಹೋದ್ವು. ಇವತ್ತು ಅದಕ್ಕೆ ಪರಿಹಾರ ಕೊಡುವಂತ ಒಂದು ವ್ಯವಸ್ಥೆ ಮಾಡಲಿಲ್ಲ. ಈಗ ಗೋಂಜಾಳ ಅದೆಲ್ಲ ನಮ್ಮ ದೊಡ್ಡ ದೊಡ್ಡ ವಕೀಲರು ಹೇಳಿದ್ರು, ಇರುವಂತ ಪರಿಸ್ಥಿತಿ ಒಳಗಿಲ್ಲ. ಗೋಂಜಾಳ ಇಟ್ಟರೆ ನುಸಿ ಹತ್ತೈತಿ, ಬಹಳ ಜನ ಹಿಡಿಯೋಂಗಿಲ್ಲ ಇದನ್ನ. ಸರ್ಕಾರ ತಕ್ಷಣ ಇದನ್ನ ಎಚ್ಚೆತ್ತುಕೊಂಡು ರಾಜ್ಯ ಸರ್ಕಾರ ಒಂದು ಖರೀದಿ ಕೇಂದ್ರವನ್ನ ತೆಗಿಬೇಕು. ತಕ್ಷಣ 2-3 ದಿನದೊಳಗ ಅದನ್ನ ಸರ್ಕಾರ ಕೈಗೆತ್ಕೊಳ್ಳಿ ಹೋದ್ರೆ, ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡದೆ ಹೋದ್ರೆ ಮತ್ತೆ ನಾವು ರಸ್ತೆಗಳಿಗೆ ಹೋರಾಟ ಮಾಡುವಂತ ಆಸ್ಪತ್ರೆ ಕೊಡಬಾರ್ದು ಅಂತ ಹೇಳಿ ಎಲ್ಲ ಬರುವಂತ ದಿನಗಳು ಅತಿ ಶೀಘ್ರ ಬೆಂಬಲ ಬೆಲೆಯ ಸರ್ಕಾರಿ ಕೇಂದ್ರಗಳನ್ನು ತೆರೆದು ಈ ಒಂದು ಏನು ಕೇಂದ್ರ ಸರ್ಕಾರ ಇವತ್ತು ಏನು ಬೆಂಬಲ ಬೆಲೆಯನ್ನು ನೀಡಿದೆ, ₹2,400 ಅಂತ ಏನು ಬೆಂಬಲ ಬೆಲೆಯನ್ನು ನೀಡಿದೆ, ಅದು ಬಹಳ ಕಡಿಮೆ, ಜಾಸ್ತಿ ಆಗ್ಬೇಕು. ಏನು ₹2,800-3,000 ಆಗ್ಬೇಕು. ಆದ್ರೆ ಈ ವರ್ಷ ಈಗಾಗಲೇ ಆ ತರ ನಿಗದಿಕರಿಸಿದ್ರಿಂದ ಅದು ಮತ್ತೆ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮುಂದಿನ ವರ್ಷಕ್ಕಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಬೆಂಬಲ ಬೆಲೆಯನ್ನು ಜಾಸ್ತಿ ಮಾಡಬೇಕು. ಆ ಬೆಂಬಲದ ಅನುಗುಣವಾಗಿ ಇವತ್ತು ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಿ ರೈತರ ಮಾಲನ್ನ ಖರೀದಿ ಮಾಡುವಂತ ರೀತಿಯಲ್ಲಿ ಇವತ್ತು ಸರ್ಕಾರ ಬಹಳ ಶೀಘ್ರವಾಗಿ ತೀರ್ಮಾನ ತಗೋಬೇಕು. ಈಗೇನು ವ್ಯಾಪಾರಸ್ಥರು 16, 17, 18 ವರ್ಷಕ್ಕೆ ಏನು ಖರೀದಿ ಮಾಡ್ತಾ ಇದ್ದಾರೆ, ಅವರಿಗೆ ಒಂದು ನಿಷೇಧಾಜ್ಞೆಯನ್ನು ಅವರಿಗೆ ಮಾಡಬೇಕು. ಯಾಕಂದ್ರೆ ಅಷ್ಟು ಕಡಿಮೆ ಬೆಲೆಗೆ ರೈತರ ಮಾಲನ್ನ ತೆಗೆದುಕೊಳ್ಳಬಾರದು ಅನ್ನುವಂತ ಒಂದು ಆಜ್ಞೆಯನ್ನ ಸರ್ಕಾರ ಮಾಡಬೇಕು. ಇಲ್ಲ ಅಂದ್ರೆ ನಮ್ಮ ರೈತರೇ ಎಚ್ಚೆತ್ತುಕೊಂಡು ಎಷ್ಟೇ ಕಷ್ಟ ಬಂದು ಇನ್ನೊಂದು ಸ್ವಲ್ಪ ದಿವಸ ತಮ್ಮ ಮಾಲನ್ನ ಕೈಗೆ ಬಂದ ಬೆಲೆಗೆ ಮಾರದೇನೆ ಸ್ವಲ್ಪ ದಿವಸ ಇಟ್ಕೊಂಡು ಕುಂತು ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದಾಗ ಮಾರಾಟ ಮಾಡುವಂತ ನಿಟ್ಟಿನಲ್ಲಿ ವಿಚಾರ ಮಾಡಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಎಲ್ಲ ಸಂಘಟಕರು ಈಗ ಒಂದು ಪ್ರತಿಭಟನಾ ಸಭೆಯನ್ನ ಮಾಡಿ ತಹಶೀಲ್ದಾರರಿಗೆ ಮನವಿಯನ್ನು ಅರ್ಪಿಸಿ ಆ ಮನವಿಯನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸ ಇವತ್ತು ನಡೀತಾ ಇದೆ. ಎಲ್ಲಾ ಭಾಗಗಳಲ್ಲಿ ಅತಿ ಶೀಘ್ರದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನ ಪ್ರಾರಂಭಿಸಬೇಕಂತೇಳಿ ಇವತ್ತಿನ ಲಕ್ಷ್ಮೇಶ್ವರ ತಾಲೂಕು ಸಮಗ್ರ ಹೋರಾಟ ವೇದಿಕೆಯಿಂದ ಮಾನ್ಯ ತಹಸೀಲ್ದಾರ್ಗೆ ಮನವಿ ಕೊಡುವಂತ ಕಾರ್ಯಕ್ರಮ. ಈ ಒಂದು ಮನವಿ ಕಾರ್ಯಕ್ರಮದಲ್ಲಿ ಮನವಿಯನ್ನ ಸಲ್ಲಿಸಲಿಕ್ಕೆ ಗದಗ ನಗರದಿಂದ ಆಗಮಿಸುವಂತ ರವಿಕಾಂತ್ ಅಂಗಡಿ ಅಣ್ಣವರಿಗೆ ಲಕ್ಷ್ಮೇಶ್ವರ ತಾಲೂಕು ಸಮಗ್ರ ರೈತಪರ ಹೋರಾಟ ವೇದಿಕೆಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ರೈತ ಮುಖಂಡರು ಹಾಗೂ ಪಂಚಮಸಾಲಿ ಸಂಘ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ರೈತರಿಗೆ ಒಂದು ಯೋಗ್ಯವಾದ ದಾರಿಯನ್ನು ತಂದು ಈ ಮಾರ್ಕೆಟ್ ಅನ್ನ ಲಘುನ ಮಾಡಬೇಕಂತ ಒತ್ತಾಯಿಸಿ ನೀವೆಲ್ಲ ರೈತ ಪರ ಸಂಘಟನೆಗಳಿಂದ ಇದು
ನಾವು ಸ್ವಲ್ಪ ರೈತರು ಕೂಡಿ ಇದನ್ನ ಮಾಡಿದ್ರೆ ಅವ್ರು ಏನೋ ಒಂದು ಇದನ್ನ ತಾರೀಖು ಕೊಟ್ಟಾರ ಇನ್ನು 4 ದಿವಸ ಬೆಳಗಾವದಿಂದ ಮಾಡಲಿಲ್ಲ ಅಂದ್ರೆ ನಾವು ಇಡೀ ಹೊಳಗಮ್ಮನ ಗುಡ್ಡದಿಂದ ಸೋಮೇಶ್ವರ ಗುಡಿ ಮಠ ರೈತರ ಒಂದು ರ್ಯಾಲಿ ಮಾಡಿ ಸರ್ಕಾರಕ್ಕೆ, ಈ ಚೂರು ಸರ್ಕಾರಕ್ಕೆ, ಮೂಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಅಂತ ತಿಳ್ಕೊಂಡು ಈ ಒಂದು ರೈತ ಪರ ಹೋರಾಟ ಸಮಿತಿಯಿಂದ ಅವರಿಗೆ ನಾವು ಹೇಳಿಕೆಯನ್ನು ಕೊಟ್ಟು